ಮಡಿಲಿಗೆ ಸೇರಿದ ಸುರಪುರ ನಗರಸಭೆ. ಕುತೂಹಲ ಕಣದಲ್ಲಿ ಗೆದ್ದು ಬೀಗಿದ್ದೆಗೆ ಕೈಪಾಳ್ಯ. ಅಧ್ಯಕ್ಷರಾಗಿ ಹೀನಾ ಕೌಸರ್, ಉಪಾಧ್ಯಕ್ಷರಾಗಿ ರಾಜಾ ಪಿಡ್ಡನಾಯಕ್ ಆಯ್ಕೆ. ತೀವ್ರ ಕುತೂಹಲ ಕೆರಳಿಸಿದ್ದ ಸುರಪುರ ನಗರಸಭೆ ಚುನಾವಣೆ. ಕುತೂಹಲ ಕಣದಲ್ಲಿ ಗೆದ್ದು ಬೀಗಿದ್ದೆಗೆ ಸುರಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು. ಸುರಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರಾದ ಸಂತಸದಲ್ಲಿರೋ ನಾಯಕರು ಕೈಪಾಳ್ಯದ ಕಾರ್ಯಕರ್ತರಲ್ಲಿ ಮನೆ ಮಾಡಿರೋ ಸಂಭ್ರಮ. ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಜಯ ಗಳಿಸಿದ ಶ್ರೀಮತಿ ಹೀನಾ ಕೌಸರ್ ಮತ್ತು ಶ್ರೀ ರಾಜ ಪಿಡ್ಡನಾಯಕ್ ಅವರಿಗೆ ಅಭಿನಂದನೆಗಳ ಮಹಾಪೂರ. ಎಸ್ ವೀಕ್ಷಕರೇ, ಇದೆಲ್ಲವೂ ಕಂಡು ಬಂದಿದ್ದು ಸುರಪುರದಲ್ಲಿ. ಅಂದಹಾಗೆ ತೀವ್ರ ಕುತೂಹಲ ಕೆರಳಿಸಿದ್ದ ಸುರಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದೆ. ಈ ಮೂಲಕ ಕೈಪಾಳ್ಯ ನಗರಸಭೆಯನ್ನ ತನ್ನ ಮಡಿಲಿಗೆ ಹಾಕಿಕೊಳ್ಳುವಲ್ಲಿ ಸಕ್ಸಸ್ ಆಗಿದೆ. ಈ ವೇಳೆ ಮಾತನಾಡಿದ ಶಾಸಕ ರಾಜಾ ವೇಣುಗೋಪಾಲ ನಾಯ್ಕ, ತಮ್ಮ ತಂದೆ ರಾಜಾ ವೆಂಕಟಪ್ಪ ನಾಯ್ಕರ ಕನಸು ಕೊನೆಗೂ ನನಸಾಗಿದೆ ಎಂದರು. ರಾಜಾ ಪಿಡ್ನಾಯ್ಕನವರು ಮತದಿಂದ ಉಪಾಧ್ಯಕ್ಷರಾಗ್ಯಾರ. ಅವಿರೋಧ ಆಯ್ಕೆ ಅಧ್ಯಕ್ಷ ಅವಿರೋಧ ಆಯ್ಕೆ ಉಪಾಧ್ಯಕ್ಷಗೆ 17 ಮತದಿಂದ ರಾಜಾ ಪಿಡ್ನಾಯ್ಕ. ಸಂತೋಷದ ವಿಷಯ ಇದು. ಯಾಕಂದರೆ ನಮ್ಮ ತಂದೆಯವ್ರ ಕನಸಾಗಿತ್ತು. ಮೊದಲು ನಮ್ಮ ತಾತವ್ರ ಕನಸಿಲ್ಲೂ ಯಾವುದೂ ನಮ್ಮ ತಾತನ ಬೆಂಬಲಿಗರು ಮತ್ತು ನಮ್ಮ ತಂದೆಯವ್ರ ಅಧ್ಯಕ್ಷ ಉಪಾಧ್ಯಕ್ಷ ಆಗ್ತಾ ಇದ್ರು. ಯಾವುದೋ ಒಂದು ಇದರಿಂದ ಒಂದ್ಸರಿ ಕೈ ತಪ್ಪೋಗಿತ್ತು. ನಮ್ಮ ತಂದೆಯವ್ರಿಗೆ ಭಾಳ ಬೇಜಾರಾಗಿತ್ತು. ಅದರಲ್ಲಿ ಏನು ನಮ್ದು ಆಗಿದೆ. MLA ಸೋತಾಗೂ ಅಷ್ಟು ಬೇಜಾರು ಮಾಡ್ಕೊಂಡಿದ್ರು. ಇದು ಹೋದಾಗ ಬೇಜಾರು ಮಾಡ್ಕೊಂಡಿದ್ರು. ಇವತ್ತು ಅವರ ಆಸೆ ಪೂರೈಕೆ ಆಗಿದೆ. ಅವರ ಆತ್ಮಹತ್ಯೆ ಅಷ್ಟು ಸಂಭ್ರಮ ಆಗ್ತಾ ಇದೆ. ಕಕ್ಕೇರಿ ಪುರಸಭೆ, ಹುಣಸಗಿ ಪಟ್ಟಣ ಪಂಚಾಯಿತಿ 2 ಅವಿರೋಧ ಆಯ್ಕೆಯಾಗಿದೆ. ಅಧ್ಯಕ್ಷ ಉಪಾಧ್ಯಕ್ಷ. ಸುರಪುರಲ್ಲಿ ಅಧ್ಯಕ್ಷ ಅವಿರೋಧ ಆಯ್ಕೆಯಾಗಿದ್ದು, ಉಪಾಧ್ಯಕ್ಷ ಮತದಾನದ ಮುಖಾಂತರ ಹೆಚ್ಚಿನ ಮತದಾನ 17 ಮತದಾನ ಪಡೆದು ಉಪಾಧ್ಯಕ್ಷ ಆಗಿದೆ. ಅಧ್ಯಕ್ಷ ಅವಿರೋಧ ಆಯ್ಕೆ. ಇನ್ನು ಸುರಪುರ ನಗರಸಭೆ ಕಚೇರಿಯಲ್ಲಿ 10ನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನ BCA ವರ್ಗದ ಮಹಿಳೆ ಮೀಸಲಾತಿ ಇತ್ತು. ಉಪಾಧ್ಯಕ್ಷ ಸ್ಥಾನ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ವಾರ್ಡ್ ನಂಬರ್ 12 ಖುರೇಶಿ ಮೊಹಲ್ಲಾದ ಕಾಂಗ್ರೆಸ್ ಪಕ್ಷದ ಸದಸ್ಯೆ ಹೀನಾ ಕೌಸರ್ ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ರು. ಬಿಜೆಪಿ ಪಕ್ಷದ ಸದಸ್ಯರು ಯಾರು ನಾಮಪತ್ರ ಸಲ್ಲಿಸದ ಕಾರಣ ಹೀನಾ ಕೌಸರ್ ಅವಿರೋಧವಾಗಿ ಆಯ್ಕೆಯಾದರು. ನೀರಿನ ಕೆಲಸ ಅಂತ ಆಗಿದೆ. ಮುಂದೆ ಬರೋ ದಿನಗಳಲ್ಲಿ ಏನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ಎಲ್ಲ ಸದಸ್ಯರಿಗೆ ಮತ್ತು ವಿರೋಧ ಪಕ್ಷದ ಸದಸ್ಯರು ಸೇರಿಕೊಂಡು ಅವರಿಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ವಾರ್ಡ್ ನಂಬರ್ 5ರ ಉಪ್ಪಾರ ಮೊಹಲ್ಲಾದ ಕಾಂಗ್ರೆಸ್ ಪಕ್ಷದ ಸದಸ್ಯ ತಾತ ಅಂತೆ ಹೆಸರುವಾಸಿಯಾಗಿರೋ ರಾಜಾ ಪಿಡ್ಡನಾಯಕ್ ಮತ್ತು ವಾರ್ಡ್ ನಂಬರ್ 16ರ ಬೋರ್ಡ್ನಲ್ಲಿ ಬಿಜೆಪಿ ಪಕ್ಷದ ಸದಸ್ಯ ವಿಷ್ಣು ಸೋಮಣ್ಣ ಗುತ್ತೇದಾರ್ ನಾಮಪತ್ರ ಸಲ್ಲಿಸಿದ್ರು. ಇಬ್ಬರು ನಾಮಪತ್ರ ಸಲ್ಲಿಸಿದ್ದರಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಬಿಜೆಪಿ ಸದಸ್ಯ 12 ಮತ ಪಡೆದರೆ ಕಾಂಗ್ರೆಸ್ ಸದಸ್ಯ ರಾಜಾ ಪಿಡ್ಡನಾಯಕ ತಾತ 17 ಮತ ಪಡೆಯುವ ಮೂಲಕ 5 ಮತಗಳ ಅಂತರದಿಂದ ಜಯಗಳಿಸಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಇನ್ನು ರಾಯಚೂರು ಲೋಕಸಭಾ ಸದಸ್ಯ ಜಿ ಕುಮಾರನಾಯ್ಕ, ಸುರಪುರ ಶಾಸಕ ರಾಜಾ ವೇಣುಗೋಪಾಲ ನಾಯ್ಕ ಚುನಾವಣೆಯಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಸದಸ್ಯನ ಪರ ಮತ ಚಲಾಯಿಸಿದರು. ನಗರಸಭಾ ಸದಸ್ಯರು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರಿಗೆ ಅಭಿನಂದನೆ.
ಆಗಿದೆ. ಮತ್ತು ಸುರಪುರ ಅಭಿವೃದ್ಧಿಗೆ ನಾವು ಸಂಸ್ಥೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ನಾವು ಏನು ಇಲ್ಲಿ ಭಾಳಷ್ಟು ಹಳೆಯ ಮಳೆ ಆಗ್ತದೆ. ಗುಡ್ಡಗಾಡು ಪ್ರದೇಶ ನಾವು ಎಷ್ಟು ಮಾಡಿದ್ರೂ ಸ್ಲಿಪ್ಪಾಗಿ ರೋಡಿಗೆ ಈ ಸ್ಯಾಂಡ್ ಬರ್ತವೆ, ಯಾರು ಕೇಳ್ತಲ್ಲ. ಸ್ಯಾಂಡಿಗೆ ಬಂದು ನಾವು ಏನು ಡ್ರೈನ್ ಮಾಡೀವಿ, ರೋಡ್ ಮಾಡಿ ಎಲ್ಲ ಮಾಡಿ ಈಗ ನೋಡ್ರಿ ತೆಗೆದು ಇಲ್ಲೇ ನೋಡ್ರಿ ಇದು ಇದೆ ಸೀಲ್ ಟಪ್ ಆಗ್ತದೆ. ಅಲ್ಲಿ ಸ್ಯಾಂಡ್ ಸೀಟ್ ಅಪ್ ಆಗ್ತದೆ. ಯಾಕಂದ್ರೆ ಗುಡ್ಡಗಾಡು ಪ್ರದೇಶ ಅದಕ್ಕೆ ಆಗ್ತದೆ. ನಾವು ಎಷ್ಟು ಸಾಧ್ಯ ಅಷ್ಟು ತೆಗಿಸಿ ಏನು ಇಂಪ್ರೂವ್ಮೆಂಟ್ ಕೆಲಸ ಮಾಡೋದು ಮಾಡ್ತೀವಿ. MLA ಥ್ಯಾಂಕ್ಸ್ ಹೇಳ್ತೀವಿ. ನಾವು ಎಲ್ಲ ಸಪೋರ್ಟ್ ಮಾಡ್ತೀವಿ. ಸಪೋರ್ಟ್ ಮಾಡೋಣ ರಾಜೀವ್ ಅವ್ರಿಗೆಲ್ಲ ಚುನಾವಣಾಧಿಕಾರಿಯಾಗಿದ್ದ ಯಾದಗಿರಿ ಸಹಾಯಕ ಮುಖಂಡರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಧನ್ಯವಾದ ಸಲ್ಲಿಸಿದರು. ಅಂದಹಾಗೆ ಸುರಪುರ ನಗರಸಭೆ ಸದಸ್ಯರ ಒಟ್ಟು ಸಂಖ್ಯೆ 31 ಇದೆ. ಶಾಸಕ ಮತ್ತು ಸಂಸದರು ಸಹ ಸದಸ್ಯರಾಗಿರ್ತಾರೆ. ಇವರು ಕೂಡ ಮತ ಚಲಾಯಿಸುವ ಹಕ್ಕು ಹೊಂದಿರ್ತಾರೆ. ಇದೀಗ ಜರುಗಿದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿಯ 16 ಸದಸ್ಯರ ಪೈಕಿ 4 ಗೈರಾಗಿದ್ರು. 12 ಜನ ಸದಸ್ಯರು ಭಾಗಿಯಾಗಿದ್ದರು. ಕಾಂಗ್ರೆಸ್ನ 15 ಸದಸ್ಯರು ಮತ್ತು ಅವರ ಬೆಂಬಲವಾಗಿ ಶಾಸಕ ಸಂಸದರು ಸೇರಿ ಒಟ್ಟು 17 ಸದಸ್ಯರು ಹಾಜರಿದ್ದರು. ಸದಸ್ಯರು ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಕೈ ಎತ್ತುವ ಮೂಲಕ ಮತ ಚಲಾಯಿಸಿದ್ರು. ಹೀಗೆ ಕಾಂಗ್ರೆಸ್ಗೆ ಈ ಗೆಲುವು ಗಮನಾರ್ಹವಾದ ಮೈಲಿಗಲ್ಲು ಎನಿಸಿದೆ. ಯಾಕಂದ್ರೆ ವಿಶೇಷವಾಗಿ ಕಾಂಗ್ರೆಸ್ ಈಗ ಸುರಪುರ ತಾಲೂಕಿನ 3 ಪುರಸಭೆಗಳಾದ ಕಕ್ಕೇರ, ಹುಣಸಗಿ ಮತ್ತು ಸುರಪುರದಲ್ಲಿ ಅಧಿಕಾರ ಸ್ಥಾಪಿಸಿದೆ. ನಮಸ್ಕಾರ ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ.